ನನಗೆ ಮನೆ ಕಟ್ಕೊಂಡಿದ್ದೆ, ಹಕ್ಕುಪತ್ರ ಇರಲಿಲ್ಲ. 25 ವರ್ಷದಿಂದ ಮನೆ ಕಟ್ಕೊಂಡಿದ್ದೆ, ಹಕ್ಕುಪತ್ರ ಇರಲಿಲ್ಲ ಸರ್. ಸ್ವಲ್ಪ ಟಾರ್ಪಲ್ ಹಾಕಿ ಗುಡಿಸಲು ಥರ ಮನೆ ಕಟ್ಕೊಂಡಿದ್ದೆ ಸರ್. ಇವಾಗ ಸೀಟ್ ಹಾಕಿ ಮನೆ ಕಟ್ಕೊಂಡಿದ್ದೀನಿ. ಗೌರ್ಮೆಂಟ್ ಜಾಗ ಸರ್ ಅದು. ತುಂಬ ಕಷ್ಟ ಇತ್ತು ಸರ್. ನೀರು ಒಂದು ಕೊಡ್ತಾ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಆಗ ಆಮೇಲೆ ಮೋರಿ ಪ್ರಾಬ್ಲಮ್ಮು ಪ್ರತಿಯೊಂದು ಇತ್ತು ಸರ್. ಈ ಸರ್ಕಾರ ಬಂದಮೇಲೆ ನಮಗೆ ಒಂದು 15 ದಿನದೊಳಗಡೆನೇ ನಮ್ಮ ವಿಲೇಜ್ ಅಕೌಂಟೆಂಟು ಪ್ಲಸ್ RA ಅವರು ಮನೆ ಬಾಗಿಲಿಗೆ ಬಂದು ಅಳತೆ ಮಾಡಿ ಈ ಹಕ್ಕುಪತ್ರ ಕೊಡೋಕ್ಕೆ ಇದು ಮಾಡಿದರು ಸರ್. ತುಂಬ ಕಷ್ಟ ಇತ್ತು, ಪ್ರತಿಯೊಂದಕ್ಕೂ ತುಂಬ ಕಷ್ಟ ಇತ್ತು ಸರ್. ತುಂಬ ಸರಿ ನಾನು ಅರ್ಜಿ ಕೊಟ್ಟಿದ್ದೆ ಪಂಚಾಯಿತಿಗೆ, ನನಗೆ ಮನೆಗೆ ಹಕ್ಕುಪತ್ರ ಬೇಕು ಅಂತ ಹೇಳಿ. ಯಾವುದೇ ಇದರಲ್ಲೂ ನನಗಾಗಿರಲಿಲ್ಲ ಸರ್. ಬರೀ 15-20 ಡೇಸಲ್ಲಿ ಒಳಗಡೆ ಸರ್ ಈ ಸರ್ಕಾರ ಬಂದ ಮೇಲೆ ನನಗೆ ಮಾಡಿಕೊಟ್ಟಿದ್ದಾರೆ ಸರ್. ಇವಾಗ ಏನು ಲಂಚ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಮನೆ ಬಾಗಿಲಿಗೆ ಬಂದು RA ಅವರು ಮತ್ತು ವಿಲೇಜ್ ಅಕೌಂಟೆಂಟರು ಮನೆ ಹತ್ರನೇ ಬಂದು ವಿಲೇಜ್ ಅಕೌಂಟೆಂಟರು ಅಳತೆ ಎಲ್ಲ ಮಾಡಿ ನನಗೆ ಪತ್ರ ಮಾಡಿಕೊಟ್ಟಿದ್ದಾರೆ ಸರ್. ಆವಾಗ ಪ್ರತಿಯೊಂದಕ್ಕೂ ಕಷ್ಟ ಇತ್ತು, ಎಲ್ಲಿ ಹೋದ್ರೂ ಸ್ವಲ್ಪ ಕಷ್ಟ ಆಗೋದು ಯಾವುದೇ ಒಂದು ಇದಕ್ಕೂ. ಇವಾಗ ನನಗೆ ತುಂಬ ಅನುಕೂಲ ಆಗಿದೆ ಸರ್. ಅವರಿಗೆ ತುಂಬ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ 20-25 ವರ್ಷದಿಂದ ನಾನು ಕಷ್ಟಪಟ್ಟಿದ್ದು ಒಂದೊಂದಲ್ಲ. ಕೂಲಿ ಕೆಲಸ ಮಾಡಿಕೊಂಡು ತುಂಬ ಓಡಾಡ್ಕೊಂಡಿದ್ದೆ ಸರ್. ಇವಾಗ ನಂದು ಅಂತ ಮನೆ ಅನ್ನೋದಾಗ್ಯದಲ್ಲ, ತುಂಬ ಸಂತೋಷ ಸರ್. ಅದು ಹೇಳ್ಕೊಳಕ್ಕೆ ಆಗಲ್ಲ. ಸರ್ಕಾರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಸರ್ ಹಾಗೂ DK ಶಿವಕುಮಾರ್ ಸರ್ ಹಾಗೂ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಗೆ ಮನೆ ಪತ್ರ ನೀಡಿದ್ದಾರೆ, ಹಾಗಾಗಿ ಅವರಿಗೆ ಧನ್ಯವಾದಗಳು ತಿಳಿಸೋಕ್ಕೆ ಬಯಸ್ತೀನಿ ಸರ್.